ಇವನು ಮಾಡಿರೋ ತಪ್ಪಿಗೆ ಇವನಿಗೆ ಶಿಕ್ಷೆ ಇವತ್ತು ಈಗಲೇ ಈ ಕ್ಷಣವೇ ಸಿಗುತ್ತದೆ. ಮತ್ತು ಯಾವ ರೀತಿ ಶಿಕ್ಷೆ ಎಂದರೆ, ಇವನ ಶಿಕ್ಷೆಯನ್ನು ಕಂಡ ಕೂಡಲೇ ಬೇರೆ ಯಾವ ಅಪರಾಧಿಯೂ ಕೂಡ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕಲೇಬಾರದು. ಕರ್ಕೊಂಡೋಗಿ ಇವನ್ನ ಮಹಾರಾಜರ ಬಳಿ ಹೋಗಿ ಇವನ ಶಿಕ್ಷೆಯನ್ನು ನಿರ್ಧರಿಸಿ ಬರುತ್ತೇನೆ. ಹಿಡ್ಕೊಂಡ್ರ ಅವನನ್ನ. ಹೋಗೋ ಹೋಗೋ ಆ ಕಡೆ. ತಾತಾಚಾರ್ಯರಿಗೆ ಅಮ್ಮ ಮೂಗಲ್ ನೆವೆ ಆಗ್ತಾ ಇದೆ. ಇದು ಅಪಶಕುನದ ಸಂಕೇತ ಇರಬೇಕು. ರಾಮ ಹೋಗಿ ಎಷ್ಟು ಹೊತ್ತಾಯ್ತು? ಅದೆಲ್ಲಿದ್ದಾರೋ, ಅದೇನ್ ಮಾಡ್ತಿದಾರೋ, ಏನಾದ್ರೂ ತಿಂದ್ರೋ ಇಲ್ವೋ ಏನೂ ಗೊತ್ತಿಲ್ಲ. ನನಗಂತೂ ತುಂಬಾನೇ ಚಿಂತೆ ಆಗ್ತಾ ಇದೆ. ಅವನು ರಾಮ ಕಣೆ, ನೀನ್ ಯಾಕೆ ಚಿಂತೆ ಮಾಡ್ತಿದ್ಯಾ? ಚಿಂತೆ ಮಾಡ್ಬೇಕಾಗಿರೋದು ಅವನ ಜೊತೆ ಇರೋರು. ಅವನು ನನ್ ಮಗ, ಅವನ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು. ನಿನಗೆ ಕೇವಲ ಮೂಗಲ್ ನೆವೆ ಆಗ್ತಿದೆ. ಅವನು ಯಾರ ಜೊತೆ ಇರ್ತಾನೋ ಅಲ್ಲಿರೋರೆಲ್ಲರೂ ತಲೆ ಕೆರ್ಕೊಂಡು ಸತ್ತೇ ಹೋಗ್ಬಿಡ್ತಾರೆ. ನೀನು ಚಿಂತೆ ಮಾಡ್ಬೇಡ, ನನ್ ಮಾತ್ಮೇಲೆ ನಂಬಿಕೆ ಇಡು. ಅವನು ಅದ್ಯಾವ ಜಾಗದಲ್ಲಿದ್ರೂ ಊಟ ಮಾಡಿ ಮಾಡಿ ಕಂಠ ಮಟ್ಟ ತುಂಬಿಸ್ಕೊಂಡಿರ್ತಾನೆ. ಹೇಗನ್ನಿಸ್ತಾ ಇದೆ ಪಂಡಿತರಾಮ? ಈಗ ಗೊತ್ತಾಯ್ತಾ ತಾತಾಚಾರ್ಯರನ್ನ ಎದುರಾಕೊಂಡ್ರೆ ಪರಿಣಾಮ ಹೇಗಿರುತ್ತೆ ಅಂತ? ಆ ಮರದ ನೆರಳು ಕಾಣ್ತಾ ಇದೆಯಾ ನಿನಗೆ? ಆ ಮರದ ನೆರಳು ಆ ಚಿಕ್ಕ ಬಂಡೆಯ ಮೇಲೆ ಬಿದ್ದಾಗ ನಿನ್ನ ಕಿವಿಗೊಂದು ದೊಡ್ಡ ಶಬ್ದ ಕೇಳುತ್ತೆ. ಈ ಭೂಮಿ ಕಂಪಿಸುತ್ತೆ. ಮತ್ತೆ ಇಲ್ಲಿಗೆ ಒಂದು ಆನೆಗಳ ವಿಶಾಲವಾದ ದಂಡು ಬರುತ್ತವೆ. ಅವು ನಿನ್ನ ತಲೆಯನ್ನ ತುಳಿದು ಹಾಕುತ್ತವೆ. ಮತ್ತೆ ನಿನ್ನನ್ನು ಚಟ್ನಿ ಮಾಡಿ ಅವು ಇಲ್ಲಿಂದ ಹೊರಡುತ್ತವೆ. ಈಗ ನಿನ್ನ ಈಶ್ವರನ ಸ್ಮರಣೆ ಮಾಡು ರಾಮ. ನಿನ್ನ ಮೃತ್ಯು ಈಗ ನಿಶ್ಚಿತ. ಮತ್ತೆ ನಿನ್ನ ಈ ನಿಶ್ಚಿತ ಮೃತ್ಯುವಿನಿಂದ ಆ ಭಗವಂತನು ನಿನ್ನ ಕಾಪಾಡಕ್ಕಾಗಲ್ಲ. ಮತ್ತೆ ಕೇಳು, ಮುಂದಿನ ಜನ್ಮದಲ್ಲಿ ಮರೆತೂ ಸಹ ನಮ್ಮನ್ನ ಭೇಟಿ ಮಾಡಬೇಡ. ಇಲ್ಲವಾದಲ್ಲಿ ನಿನಗೆ ಭಯಂಕರವಾದಂತ ಮೃತ್ಯುವನ್ನ ಕೊಡ್ತೇನೆ ನಾನು. ನೀನು ಸಾಯ್ತೀಯ ರಾಮ, ನೀನು ಅಗತ್ಯವಾಗಿ ಸಾಯ್ತೀಯ. ಈ ತರನಾದ್ರೂ ನನ್ನ ನಾಮಸ್ಮರಣೆ ಮಾಡಿ ಹೋಗಿ ಆಚಾರ್ಯರೇ, ನಿಮ್ಮ ಮೋಕ್ಷ ನಿಶ್ಚಿತ. ರಾಮ ರಾಮ ರಾಮ. ಸರಿಯಾಗಿ ಹೇಳ್ಬಿಟ್ಟು ಹೋದ. ಈಗ ನಮ್ಮನ್ನ ಈ ಸಾವಿನಿಂದ ಯಾರೂ ತಪ್ಸಕ್ಕಾಗಲ್ಲ, ದೇವ್ರು ಕಾಪಾಡಕ್ಕಾಗಲ್ಲ. ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್. ರಾಮ ರಾಮ. ಏನಾಯ್ತು? ಯಾವ್ದಾದ್ರು ನಾಯಿ ಬಂತ ಏನು? ನಾಯಿನಾ? ಹಾ, ಇಂಥ ಸಮಯದಲ್ಲಿ ಇಲ್ಲಿ ಜಾಸ್ತಿ ಬರೋದು ನಾಯಿಗಳೇ ಅಲ್ವಾ? ನನ್ನನ್ನ ಮಕಡ ಹಾಕಿರೋ ಮಡಕೆ ಅನ್ಕೊಂಡು 2 ನಾಯಿಗಳು ಬಂದು ಜಲಾಭಿಷೇಕ ಮಾಡ್ಕೊಂಡು ಹೋಗ್ಬಿಟ್ರೆ? ಅಯ್ಯೋ ದೇವ್ರೆ, ಎಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ಯಾ ನೀನು ನಮ್ಮನ್ನ? ಎಂಥ ಮನುಷ್ಯನಿಗೆ ಜುಟ್ಟಾಗಿ ಕಳ್ಸಿದ್ಯಲ್ಲ ನನ್ನನ್ನ. ಈ ಸೋಂಬೇರಿ ಏನು ಮಾಡೋದಿಲ್ಲ. ನೀನೇ ಏನಾದ್ರೂ ಮಾಡು ದೇವ್ರೆ, ಏನಾದ್ರೂ ಮಾಡು. ನಮ್ ಮಾತಿನ ಈಶ್ವರ ಅಂತ ಕೇಳಿಸ್ಕೊಬಿಟ್ಟೆ ಬಂದು ಬದುಕೊಂಡೆ ನೀನು. ಬದುಕೊಂಡ? ಹೇಗೆ? ಈಗ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡು ಏನಾಗತ್ತೆ ಅಂತ. ತಂತ್ರಂ ಮಂತ್ರಂ ತೋಲಾ ದೃಷ್ಟಿ ಧೂಮ್ ದಡಾಮ್ ಧೂಮ್ ಧೂಮ್ ಸೀದಾಗು ಸೀದಾಗು ಸೀದಾಗು. ಮಹಾಶಯರೇ, ನೀವ್ ಹೇಗಿದ್ರು ನಿಂತಿದ್ದೀರಾ, ಸ್ವಲ್ಪ ಮೂಕೆರ್ದು ಹೋಗ್ತೀರಾ? ತುಂಬಾ ಕಡಿತಾ ಇದೆ.
ಧನ್ಯವಾದ ಧನ್ಯವಾದ. ಶ್ರೀಯುತರೆ, ಆ? ಇದ್ಯಾಕೆ ಅಂತ ತಿಳ್ಕೊಳ್ಬಹುದಾ? ಹೇಗಿದೆ ಅಂದ್ರೆ ಅರ್ಧ ಒಳಗಿರೋದು ಮತ್ತೆ ಹೊರಗಡೆ ಇರೋದಾ? ಅದೇ ಯಾಕೆ ಹಾಗೆ ಅಂತ. ಅಯ್ಯೋ ಮಹಾನುಭಾವ, ತುಂಬಾ ವರ್ಷದಿಂದ ನನಗೆ ಸೊಂಟ ನೋವಿನ ಸಮಸ್ಯೆ ಇತ್ತು. ಅದು ಸರಿಯಾಗ್ಬೇಕು ಅಂದ್ರೆ ನಾನು ಮಣ್ಣೊಳಗಡೆ ಹೋಗ್ಬೇಕಾಗಿತ್ತು. ಆಮೇಲೆ ನೀವು ಕೆರಿತಾ ಇರಿ, ನೀವು ಕೆರಿತೀರಿ. ಆಯ್ತು ಆಯ್ತು, ಮಾಡ್ತಿದ್ದೀನಿ. ಸರಿ, ಆಮೇಲೆ ಒಬ್ರು ಮಹಾನ್ ಸಂತರು ಸಿಕ್ಕಿದ್ರು. ಅವ್ರಿಗೆ ನನ್ ಸಂಕಷ್ಟನ ಹೇಳ್ಕೊಂಡೆ. ಅದಕ್ಕೆ ಅವರು ನನ್ ಕಷ್ಟನ ದೂರ ಮಾಡೋಕೆ ಒಂದು ಉಪಾಯನೂ ಹೇಳಿದ್ರು. ಹೌದಾ? ಏನು ಉಪಾಯ ಹೇಳಿದ್ರು? ನೀವು ಕೆರಿತೀರಿ. ಉಪಾಯ ಏನು ಅಂತ ಹೇಳಿ. ಇದೇ ನೀವು ನೋಡ್ತಿದ್ದೀರಲ್ಲ, ಅವ್ರು ನನಗೆ ಹೇಳಿದ್ರು ಒಂದು ಇಡೀ ದಿನ ನನ್ನನ್ನು ನಾನು ಕತ್ತಿನ ತನಕ ಮಣ್ಣೊಳಗೆ ಹೂತಿಡ್ಕೊಂಡು ಅವ್ರೊಂದ್ ಮಂತ್ರ ಹೇಳಿದಾರೆ, ಅದನ್ನ ಪಠಿಸ್ತಾ ಇದ್ರೆ ನನ್ನ ಗೂನ್ ಬೆನ್ನಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಆಮೇಲೆ ನಾನು ಎಲ್ರ ತರ ಆರಾಮಾಗಿ ನಡಿಬಹುದು. ಸ್ವಲ್ಪ ವ್ಯತ್ಯಾಸ ಆಗ್ತಿದ್ಯಾ? ತುಂಬಾ ಚೆನ್ನಾಗಾಗ್ತಿದೆ. ಇದೇ ತರ ಕರಿತೀರಿ. ಮಾಡ್ತಾ ಇದ್ದೀನಿ. ಸ್ವಲ್ಪನಾದ್ರೂ ಸರಿ ಹೋಗಿದ್ಯಾ? ಎಲ್ಲ ನಿಮ್ ಕಣ್ಮುಂದೆನೆ ನಡೀತಿದ್ಯಲ್ಲ ಮಹಾನುಭಾವ. ಇಷ್ಟ ತನಕ ನಾನು ಮಣ್ಣೊಳಗೆ ಹೂತಿಟ್ಕೊಂಡಿದ್ದೀನಿ. ಒಂದ್ ಕೆಲ್ಸ ಮಾಡಿ, ನನ್ನನ್ನ ಮಣ್ಣಿಂದ ಹೊರಗಡೆ ತೆಗೀರಿ. ಅವಾಗ ಗೊತ್ತಾಗುತ್ತೆ ಆ ಋಷಿವರ್ಯ ಕೊಟ್ಟಿರೋ ವಾಕ್ಯ ಸರಿನಾ ತಪ್ಪು ಅಂತ. ಬನ್ನಿ, ಸ್ವಲ್ಪ ಸಹಾಯ ಮಾಡಿ. ಹಾಗೆ ಆಗಿ, ಹಾಗೆ ಆಗಿ. ಆಹಾ, ಇಲ್ಲಿ ನೋಡಿ, ನನ್ ಗೂನ್ ಬೆನ್ನು ಸರಿ ಆಯ್ತು. ಇಲ್ಲಿ ನೋಡಿ, ನನ್ ಬೆನ್ನೆಲ್ಲ ಸರಿಯಾಗಿ ಹೋಗಿದೆ. ಮಣ್ಣೊಳಗ್ ಹೋಗಿದ್ದಕ್ಕೆ ನನ್ ಸೊಂಟ ನೋವು ಸರಿ ಆಯ್ತು, ನನ್ ಗೂನ್ ಬೆನ್ನು ಸರಿ ಆಯ್ತು. ನನ್ಗೂ ಸ್ವಲ್ಪ ತಿಳಿಸಿ ಶ್ರೀಯುತರೆ. ನಿಮ್ಗಂತೂ ತುಂಬಾ ತುಂಬಾ ಧನ್ಯವಾದ ಮಹಾನುಭಾವ್ರೆ. ಇಡೀ ಪ್ರಪಂಚದಲ್ಲಿ ನೀವೇ ಮೊದಲನೇ ವ್ಯಕ್ತಿ ನಾನು ಸೀದಾ ನಿಂತ್ಕೊಂಡಿರೋದನ್ನ ನೋಡ್ತಾ ಇರೋದು. ನೀವು ನನ್ ಮೂಗುನು ಕೆರದ್ರಿ. ಅದಕ್ಕೆ ನಾನ್ ನಿಮ್ಗೋಸ್ಕರ ಏನಾದ್ರೂ ಮಾಡ್ಲೇಬೇಕು. ಹೇಳಿ, ನಾನ್ ನಿಮ್ಗೋಸ್ಕರ ಏನ್ ಮಾಡ್ಬೇಕು? ನಿಸ್ಸಂಕೋಚದಿಂದ ಹೇಳಿ. ಮತ್ತಿನ್ನೇನು, ಬೇಗ ಹೊರಡು ಹೊರಡು ರಾಮ. ಮಾಡ್ತಿದ್ದೀನಿ, ಸ್ವಲ್ಪ ಸುಮ್ಮನೆ ಇರು. ನಾನಂತೂ ಏನೋ ಮಾತೇ ಆಡ್ಲಿಲ್ಲ. ನಾನ್ ನಿಮ್ ಮನ್ಸಿನ ಮಾತನ್ನ ಕೇಳಿಸ್ಕೊಂಡಲ್ಲ, ಅದೇನೆ ನಿಮ್ ಮುಕ್ತಲ್ಲಂತೂ ಸ್ಪಷ್ಟವಾಗಿ ಕಾಣಿಸ್ತಿದೆ. ನೀವು ನಂತರನೇ ಭೂಮಿ ಒಳಗ್ ಹೋಗ್ಬೇಕು ಅಂತ. ನನ್ನಿಂದ ಆ ಮಂತ್ರನ ತಗೊಂಡು ನೀವು ಜಪಿಸ್ಬೇಕು ಅಂತಿದ್ದೀರಾ, ನಾನ್ ಮಾಡಿದ ತರಾನೆ. ಅವಾಗ ನಿಮ್ ಸೊಂಟನೂ ಸರಿ ಆಗತ್ತೆ ಅಲ್ವಾ? ಅಲ್ವಾ ಅಲ್ವಾ? ಏನಂತ ಹೇಳಿ? ಹೌದು, ಹಾಗೆ ಅನಿಸ್ತಿದೆ. ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ಲ, ಆದ್ರೆ ನೀವು ತುಂಬಾ ಹುಷಾರಿದ್ದೀರಾ. ಈ ಸಮಯನ ಸರಿಯಾಗಿ ಬಳಸ್ಕೊತಿದ್ದೀರಾ. ಕಳ್ಳ ಕಾಕ, ಬನ್ನಿ ಗುಂಡಿ ಒಳಗ್ ಹೋಗಿ. ಹಾ ಹೇಗನ್ನಿಸ್ತಿದೆ? ಚೆನ್ನಾಗನ್ನಿಸ್ತಿದೆ. ತಣ್ಣಗಾಗ್ತಿದೆ. ನನ್ನ ಸೊಂಟನು ಸರಿ ಆಗ್ಬಿಟ್ರೆ ಸಾಕು. ಆಗ ನಾನು ಚೆನ್ನಾಗಿ ನಡಿಬಹುದು. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಅಯ್ಯೋ ಇಲ್ಲ, ಧನ್ಯವಾದ ಹೇಗೆ? ನಿಮ್ ಭಾಗ್ಯ ಅದು. ಅಷ್ಟಕ್ಕೂ ನಿಮ್ ಹೆಸರೇನು? ಸಿದ್ದಪ್ಪ. ಆಗತ್ತೆ. ಹೆಸರಿಟ್ಟಾಗ ಅಪ್ಪ ಅಮ್ಮನಿಗೆ ಗೊತ್ತಿರುತ್ತಾ ನಿಂಗೆ ಹೀಗಾಗತ್ತೆ ಅಂತ? ಈ ತರ ಪ್ರಭಾವ ಬೀರುತ್ತಾ ಅಂತ? ಆಗತ್ತೆ. ನೀವ್ ಎಲ್ಲಿ ಉಳ್ಕೊಂಡಿರೋದು? ಸರೋವರ ನಗರ. ಸಾಕ್ ಮಾಡು ರಾಮ, ನೀನು ಹೊರಡು, ನನ್ನೂ ಕರ್ಕೊಂಡು ಹೋಗು ಇಲ್ಲಿಂದ. ಹೊರಡೋಣ, ಸ್ವಲ್ಪ ತಡಿ. ಹೊರಟೋಗ್ತೀನಿ. ಈತನ ನನ್ನ ಹಾಕಿದ್ಯಾ? ಇಲ್ಲ, ನಾನು ಹೋಗ್ತಿದ್ದೀನಿ. ಹೋಗ್ಬೇಕಲ್ವಾ? ಹೋಗ್ತೀನಿ. ಅಯ್ಯೋ, ಎಲ್ಲಿ ಹೋಗ್ತಿದ್ದೆ ಶ್ರೀಯುತರೆ? ಮಂತ್ರನಾದ್ರೂ ಹೇಳ್ಬಿಟ್ಟು ಹೋಗಿ. ಅಯ್ಯೋ ಕೇಳಿಸ್ಕೊಳ್ಳಿ. ಸಂತ್ರಂ ಮಂತ್ರಂ, ಸಂತ್ರಮ್ಮ ಮಂತ್ರಂ, ಯೋಲಾ ವೃಷ್ಟಿ, ಯೋಲಾ ವೃಷ್ಟಿ, ಧೂಮ್ ದಡಾಮ್ ಧೂಮ್ ಧೂಮ್, ಧೂಮ್ ದಡಾಮ್ ಧೂಮ್ ಧೂಮ್. ಮಹಾನುಭಾವರೇ, ಪೂರ್ತಿ ಶಕ್ತಿ ಹಾಕಿ, ತುಂಬಾ ಗಟ್ಟಿ ಸ್ವರದಲ್ಲಿ ಧೂಮ್ ದಡಾಮ್ ಸೀದಾ ಆಗ್ಬಿಡ್ಲಿ, ಸೀದಾ ಆಗ್ಬಿಡ್ಲಿ. 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 ಅರೆ ಬೇಗ ಹೋಗಿ ಗುರುಜಿನ್ ಕರ್ಕೊಂಡ್ ಬನ್ನಿ. ತುಂಬಾ ದೊಡ್ಡ ಸಮಸ್ಯೆ ತಲೆ ಮೇಲೆ ಬಂದಿದೆ. ಸಾಧ್ಯನೇ ಇಲ್ಲ. ಗುರುಗಳು ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಕಾವಲಿಗೆ ಅಂತ ಗುರುಮಾತೆ ಇದ್ದಾರೆ. ಯಾಕಂದ್ರೆ ಗುರುಗಳ ಪೂಜೆಗೆ ವಿಘ್ನ ಆಗ್ಬಾರ್ದು ಅಂತ. ಅರೆ ಮೂರ್ಖರ, ನಾವೇನಾದ್ರೂ ಗುರುಗಳನ್ನ ಭೇಟಿ ಮಾಡದೆ ಹೋದ್ರೆ ನಾವೆಲ್ಲರೂ ಅವರ ಕ್ರೋಧಕ್ಕೆ ಗುರಿ ಆಗ್ತೀವಿ. ಅಯ್ಯೋ, ಅರ್ಥ ಆಗೋದಿಲ್ವಾ? ಇದು ಸಾಧ್ಯ ಇಲ್ಲ. ನನ್ನ ಪ್ರಭು ಒಳಗಡೆ ಧ್ಯಾನದಲ್ಲಿದ್ದಾರೆ. ಅವ್ರ ಧ್ಯಾನಕ್ಕೆ ವಿಘ್ನ ಮಾಡೋಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ಹೊರಗಡೆ ಕೋತ್ವಾಲ್ ಅವರು ಬಂದಿದ್ದಾರೆ ಗುರುಮಾತೆ. ಗುರುಗಳು ಅವ್ರನ್ನ ಭೇಟಿಯಾಗೋದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾದ್ರೆ ಅವ್ರಿಗೆ ಹೇಳಿ, ನನ್ನ ಪ್ರಭು ಧ್ಯಾನ ಮುಗಿದ್ಮೇಲೆ ಬನ್ನಿ ಅಂತ. ಎಂತ ಧ್ಯಾನನೂ ಮಾಡ್ತಾ ಇಲ್ಲ ಮುದುಕ. ಒಳಗ್ ಕೂತ್ಕೊಂಡು ಮಜಾ ಮಾಡ್ತಿರ್ಬೇಕು. ಏನು ಏನಾದ್ರು ಅದು ನಮ್ಗ್ ಗೊತ್ತು ಮಾತೆ. ಗುರುಗಳು ಧ್ಯಾನ ಮಗ್ನರಾಗಿದ್ದಾರೆ ಅಂತ. ಆದ್ರೆ ಅವರು ಆಚೆ ಬರೋ ಅವಶ್ಯಕತೆ ತುಂಬಾ ಇದೆ. ಅಯ್ಯೋ, ನೀನ್ ಅರ್ಥನೇ ಮಾಡ್ಕೊಳ್ತಿಲ್ಲ. ನಾನ್ ಹೇಳ್ದೆ ತಾನೆ,
ಅವ್ರ ಧ್ಯಾನಕ್ಕೆ ವಿಘ್ನ ಮಾಡೋಕೆ ಯಾರಿಗೂ ನಾನು ಅವಕಾಶ ಕೊಡೋದಿಲ್ಲ. ತಪ್ಪಾಗ್ ಹೋದ್ರೆ ಪ್ರಳಯನೇ ಆಗ್ಬಿಡತ್ತೆ. ಏನು ಆಗೋದಿಲ್ಲ ಗುರುಮಾತೆ, ಏನು ಆಗೋದಿಲ್ಲ. ಏನದು? ಯಾಕೆ ಹೀಗೆ ಮಾಡ್ಕೋತಾ ಇದ್ದೀರಾ? ಕ್ಷಮಿಸ್ಬಿಡಿ ಪ್ರಭು, ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ನಾನು ಇವ್ರಿಗೆ ಹೇಳಿದ್ದೆ ನನ್ ಪ್ರಭು ಒಳಗೆ ಧ್ಯಾನ ಮಾಡ್ತಿದ್ದಾರೆ ಅಂತ. ಆದ್ರೆ ಇವರಿಬ್ರು ಒಂದೇ ಸಲ ಸರಿ, ನೀನ್ ಹೋಗ್ಬೋದು. ಹೋಗ್ಬಹುದಾ? ನಾನ್ ಎಲ್ಲಿಗೆ ಹೋಗ್ಲಿ ಪ್ರಭು? ನನ್ನಿಂದ ಎಷ್ಟು ದೊಡ್ಡ ತಪ್ಪಾಗಿದೆ. ನನ್ನ ಕಾರಣದಿಂದಾಗಿ ನಿಮ್ಮ ಪೂಜೆಗೆ ವಿಘ್ನ ಆಗಿದೆ. ನನಗೆ ಶಿಕ್ಷೆ ಆಗ್ಲೇಬೇಕು. ನಾನು ಹೇಳಿದ್ನಲ್ಲ ನೀನ್ ಹೋಗ್ಬೋದು ಅಂತ. ಎಲ್ಲ ಸರಿ ಇದೆ, ಹೋಗು. ಆಯ್ತು ಪ್ರಭು, ನಿಮ್ಮ ಹೃದಯ ತುಂಬಾನೇ ದೊಡ್ಡದು. ನೀವು ನನ್ಗೆ ಶಿಕ್ಷೆ ಕೊಡದೇ ಇರಬಹುದು, ನಾನೇ ಶಿಕ್ಷೆ ಅನುಭವಿಸ್ತೀನಿ. ಇನ್ನು 30 ದಿನ ಊಟ ನೀರು ಏನೂ ಇಲ್ಲ. ಏನ್ ಮಾಡ್ತಾ ಇದೀಯ ನೀನು? ಇಷ್ಟು ಚಿಕ್ಕ ಕಾರಣಕ್ಕೋಸ್ಕರ ನೀನೇ ಶಿಕ್ಷೆ ಕೊಟ್ಕೋತಾ ಇದೀಯಾ? ನೀರು ಆಹಾರ ತ್ಯಜಿಸ್ತಾ ಇದೀಯಾ? ನಾನಲ್ಲ ಪ್ರಭು, ನೀವು. ಹೌದಾ? ಸರಿ ಬಿಡು. ನನ್ನ ಅಲ್ಲ, ಶಿಕ್ಷೆ ನೀನ್ ಯಾಕೆ ನನಗ್ ಕೊಡ್ತಾ ಇದೀಯಾ? ನನಗ್ ನೀರು ಆಹಾರ ನಿಲ್ಸ್ಬಿಟ್ರೆ ನಾನೇ ಶಿಕ್ಷೆ ಅನುಭವಿಸ್ತಿದ್ದೀನಿ. ಊಟ ನೀರು ನಿಮ್ಗಿಲ್ದೇ ಇರಬಹುದು, ಆದ್ರೆ ಕಷ್ಟ ನನ್ಗೆ ಆಗತ್ತಲ್ವಾ? ನೀವು ನನ್ನ ಭಗವಂತ ಪ್ರಭು. ಸತ್ತೋಗ್ತೀನಿ. ನನ್ನ ಕಷ್ಟನ ನಾನು ಅನುಭವಿಸ್ತೀನಿ, ಆದ್ರೆ ನಿಮಗಾಗೋ ಕಷ್ಟನ ನಾನು ಹೇಗ್ ಅನುಭವಿಸ್ಲಿ? ನನಗ್ ಶಿಕ್ಷೆ ಖಂಡಿತ ಆಗ್ಲೇಬೇಕು. ಇದೇ ಸರಿಯಾಗಿದೆ. ಇವತ್ತಿಂದ ನಿಮ್ಗೆ ಒಂದಗಳ ಅನ್ನನೂ ತಿನ್ನೋದಕ್ ಬಿಡೋದಿಲ್ಲ. ಆಶೀರ್ವಾದ ಮಾಡಿ ಭಗವಂತ. ಏನ್ ಮಾಡ್ತಾ ಇದೀಯಾ? ಮುದ್ಕ ಉಪವಾಸದಿಂದಾನೆ ಸಾಯ್ತಾನೆ. ಏನಾದ್ರೂ ಹೇಳಿದ್ರಾ? ಸಾಷ್ಟಾಂಗ ಪ್ರಣಾಮ ಇಂಥ ಮಹಾನ್ ಪತ್ನಿಗೆ. ಎಂತ ಪತಿವ್ರತೆ ಮಾತೆ ನೀವು, ಎಂತ ಪತಿವ್ರತೆ. ಒಂದ್ ನಿಮಿಷ ಇರಿ ಪ್ರಭು, ಬಂದೆ. ಅಲ್ಲ ಕೇಳಿಲಿ. ಹೇಳಕ್ಕಾಗ್ಲಿಲ್ವಾ ನಿನ್ಗೆ ಗುರುಮಾತೆಗೆ ಈ ತರ ಮಾಡ್ಬೇಡಿ ಅಂತ? ಯಾಕಾಗೋದಿಲ್ಲ ಅವ್ರಿಗೆ? ದಿನಗಳನ್ನ ಕಡಿಮೆ ಮಾಡ್ಕೊಂಡಿದಾರಲ್ಲ. ಸುಮ್ಮನೆ ನೀವಿಬ್ರು. ಅಂತದ್ ಏನ್ ಬೇಕಿತ್ತು ಅಂತ ಹೇಳಿ ನನ್ನ ಧ್ಯಾನನ ಭಂಗ ಮಾಡಿದ್ರಿ ನೀವು. ಪ್ರಭು, ನಿಮ್ಮ ಶತ್ರು ಪಂಡಿತ ರಾಮ ಹೆಬ್ಬೆಟ್ ತೋರ್ಸ್ಬಿಟ್ಟು ಹೋದ. ಸರಿ, ಏನ್ ತಮಾಷೆ ಮಾಡ್ತಾ ಇದೀಯ? ಕಪ್ಪು ಮಸಿ ಬೆಳೆದು ಹೋಗಿದ್ದಾನೆ ನಿಮ್ ಮುಖದ ಮೇಲೆ. ಕಪ್ಪು ಮಸಿ ಓಡೋದ ಅವನು. ಪಂಡಿತ ರಾಮ ಓಡ್ ಹೋದ. ಹೇಗೆ? ನಾವು ಕೇಳ್ತಾ ಇದೀವಿ ಇದೆಲ್ಲ ಹೇಗ್ ನಡೀತು ಅಂತ. ಹೇಗ್ ತಪ್ಪಿಸ್ಕೊಂಡ ಆ ಪಂಡಿತ? ಅರೆ ಗುರುಗಳೇ, ಏನಾಯ್ತು ಅಂದ್ರೆ ನಾವು ಆ ಪಂಡಿತನ ಅಂತ್ಯ ನೋಡೋದಕ್ಕೋಸ್ಕರ ಅಲ್ಲೇ ಎಲ್ಲೋ ನಿಂತಿದ್ವಿ. ಆಗ ನಾವ್ ಏನ್ ಕೇಳಿಸ್ಕೊಂಡ್ವಿ ಅಂದ್ರೆ ಧೂಮ್ ದಡಾಮ್ ಸೀದಾ ಆಗ್ಬಿಡ್ಲಿ, ಸೀದಾ ಆಗ್ಬಿಡ್ಲಿ. ಧೂಮ್ ದಡಾಮ್ ಸೀದಾ ಆಗ್ಬಿಡ್ಲಿ, ಸೀದಾ ಆಗ್ಬಿಡ್ಲಿ. ಧೂಮ್ ದಡಾಮ್ ಸೀದಾ ಆಗ್ಬಿಡ್ಲಿ, ಸೀದಾ ಆಗ್ಬಿಡ್ಲಿ. ಅರೆ ಆಚೆ ತೆಗೀರಿ ಅವನ್ನ. ಎಲ್ಲಿ ಹೋದ ರಾಮ? ಅವನ್ ಜಾಗದಲ್ಲಿ ನೀನ್ ಹೇಗೆ ಒಳಗಡೆ ಹೋದೆ? ಅವನು ಬಹಳ ಬುದ್ಧಿವಂತ. ಅವನು ನನ್ನನ್ನ ಮೂರ್ಖನಾಗಿ ಮಾಡಿ ನನ್ನನ್ನ ಒಳಗಡೆ ಹಾಕಿ ಹೊರಟು ಬಿಟ್ಟ. ಇವನೆಂತಹ ಬುದ್ಧಿವಂತ. ಒಂದೇ ಬಾರಿಗೆ ತಾತಾಚಾರ್ಯ ಹಾಕಿದ ಬಲೆಯಿಂದ ಹಾಗೆ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ತಾತಾಚಾರ್ಯ ಸುಮ್ಮನೆ ನಿಂತು ನೋಡ್ತಾನ? ಅಸಂಭವ ಇದು. ಅಂತ್ಯ ಕಾಣಿಸ್ತಾನೆ ಅವನಿಗೆ ಈ ತಾತಾಚಾರ್ಯ. ಈ ರೀತಿ ತಮಾಷೆ ಮಾಡ್ತಿರೋ ಆ ಮಂಡೂಕನಿಗೆ ಇಲ್ಲಿಂದ ಮುಂದಿನ ಜನ್ಮದವರೆಗೂ ತಾತಾಚಾರ್ಯನ ಹೆಸರು ಕೇಳಿದ್ರೆ ಸಾಕು, ನಡುಕ ಉಂಟಾಗ್ಬೇಕು. ಅಯ್ಯೋ ಕಳ್ಳ, ಮೋಸ್ಗಾರ, ವಂಚಕ, ನನಗೆ ಸುಳ್ಳು ಹೇಳಿ ನನ್ನನ್ನ ಮಣ್ಣೊಳಗಡೆ ಹಾಕಿ ಬಂದ್ಬಿಟ್ಟಿದ್ಯಲ್ಲ, ಸರಿನಾ? ಅದು ನನ್ನ ಮನೆ ಒಳಗಡೆ ಆರತಿ ಮಾಡ್ತಾ ಇದೀಯಾ? ಇದು ನೀವು ಏನ್ ಹೇಳ್ತಾ ಇದ್ದೀರಾ? ನಾನು ನಿಜ ಹೇಳ್ತಾ ಇದ್ದೀನಿ. ಇವನು ನನ್ನನ್ನ ಮೂರ್ಖನನ್ನಾಗಿ ಮಾಡಿ ನನ್ನನ್ನ ಮಣ್ಣೊಳಗಡೆ ಮುಚ್ಚಿ ಬಂದಿದ್ದ. ಆದ್ರೆ ಏನು ಆಗ್ಲಿಲ್ವಲ್ಲ ಸ್ನೇಹಿತ? ನೀವಂತೂ ಸರಿಯಾಗೇ ಇದ್ದೀರಾ. ಇದನ್ ತಗೊಳ್ಳಿ ಸ್ನೇಹಿತ, ಪ್ರಸಾದ ತಗೊಳ್ಳಿ. ನೀನು ನನ್ನ ಮಿತ್ರ ಅನ್ಬೇಡ. ನನ್ನ ಹಣೆ ಬರಹ ಏನೋ ಚೆನ್ನಾಗಿತ್ತು, ಆ ಕೊತ್ವಾಲ್ರು ಬಂದು ನನ್ನನ್ನು ಕಾಪಾಡಿದ್ರು. ಕೊತ್ವಾಲ್ರು ನಿಮ್ಮನ್ನ ಯಾಕೆ ಉಳಿಸಿದ್ರು? ಯಾಕೆ ಅಂದ್ರೆ ನೀವು ತುಂಬಾ ದೊಡ್ಡ ಸ್ವರದಲ್ಲಿ ಜೋರಾಗಿ ಮಂತ್ರನ ಜಪಿಸ್ತಾ ಇದ್ರಿ. ಧೂಮ್ ದಡಾಮ್ ಧೂಮ್ ಧೂಮ್,
ಧೂಮ್ ದಡಾಮ್ ಧೂಮ್ ಧೂಮ್. ಮಹಾನುಭಾವ, ತುಂಬಾ ಶಕ್ತಿ ಹಾಕಿ, ತುಂಬಾ ದೊಡ್ಡ ಸ್ವರದಲ್ಲಿ, ತುಂಬಾ ಜೋರ. ಧೂಮ್ ದಡಾಮ್ ಧೂಮ್ ಧೂಮ್. ಧೂಮ್ ದಡಾಮ್ ಧೂಮ್ ಧೂಮ್. ಧೂಮ್ ದಡಾಮ್ ಧೂಮ್ ಧೂಮ್. ಸೀದಾ ಆಗ್ಲಿ ಸೀದಾ ಆಗ್ಲಿ. ಧೂಮ್ ದಡಾಮ್ ಧೂಮ್. ಸೀದಾ ಆಗ್ಲಿ ಸೀದಾ ಆಗ್ಲಿ. ಈಗ ಅರ್ಥ ಆಯ್ತಾ? ನಾನ್ ನಿಮ್ಗೆ ತುಂಬಾ ದೊಡ್ಡ ಸ್ವರದಲ್ಲಿ ಜೋರಾಗಿ ಮಂತ್ರನ ಜಪ್ಸೋಕ್ ಹೇಳಿದ್ ಯಾಕೆ ಅಂತ? ಅವಾಗ ನಿಮ್ ಸ್ವರ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಕೇಳಿಸಿ ನಿಮ್ಮನ್ನ ಬಚಾವ್ ಮಾಡ್ಲಿ ಅಂತ. ಯಾರು ನನ್ನನ್ನು ಬಚಾವ್ ಮಾಡಿಲ್ಲ ಅಂದಿದ್ರೆ? ಇಲ್ಲಾಂದ್ರೆ ನಾನು ಅಲ್ಲೇ ಇದ್ನಲ್ಲ, ನಾನ್ ಬಂದ್ ಕಾಪಾಡ್ತಿದ್ದೆ. ಸುಳ್ಳಿನ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಗೊತ್ತು ಸ್ನೇಹಿತ, ಈ ರಾಮ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ನಾನ್ ನಿಮಗೆ ಹೇಳಿದ್ದೆ ಅಲ್ವಾ, ಮಣ್ಣೊಳಗ್ ಹೋದ್ರೆ ಸೊಂಟ ಸರಿ ಆಗತ್ತೆ ಅಂತ. ಈಗ ನೋಡಿ, ಸರಿ ಆಯ್ತಲ್ವಾ? ಸಂಪೂರ್ಣವಾಗಿ ಸೀದಾ ನಿಂತಿದ್ದೀರಾ. ಕೆಲವು ಸಲ ಹಣ್ಣಿಗೋಸ್ಕರ ಸೊಟ್ಟಗಿರೋ ರೆಂಬೆನೂ ಕೂಡ ಸೀದಾ ಮಾಡ್ಬೇಕಾಗತ್ತೆ. ನೀವು ಲಾಟಿಲ್ ಹೊಡ್ಸ್ಕೊಳ್ಳಿಲ್ಲ ಅಂದಿದ್ರೆ ಈ ಸುಖದ ಅನುಭವ ಹೇಗಾಗ್ತಿತ್ತು? ಈಗ ನಿಮ್ ಸುಖದ ಅನುಭವ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಹೌದು, ನನ್ ಸೊಂಟ ಸರಿಯಾಗ್ಬಿಟ್ಟಿದೆ. ನನ್ ಸೊಂಟ ಸರಿಯಾಗ್ಬಿಟ್ಟಿದೆ ಪಾರ್ವತಿ. ನನ್ ಸೊಂಟ ಸರಿಯಾಗ್ಬಿಟ್ಟಿದೆ ಪಾರ್ವತಿ. ಹೇ ಸ್ನೇಹಿತ, ನಿನಗ್ ಗೊತ್ತಿಲ್ಲದೆ ನನ್ನ ಪ್ರಾಣನ ಉಳಿಸಿದ್ಯಾ ನೀನು. ಅದಕ್ಕೆ ನಿನ್ನ ನಾನು ಸ್ನೇಹಿತ ಅಂತ ಹೃದಯದಿಂದ ಒಪ್ಕೊಂಡಿದ್ದೀನಿ. ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವನು ನಿಜವಾದ ಸ್ನೇಹಿತ ಆಗ್ತಾನೆ. ವಿಪತ್ತಿಗೆ ಸಹಾಯ ಮಾಡಿದವನು ಸಂಪತ್ತಿಗೂ ಅಧಿಕಾರಿ ಆಗೇ ಆಗ್ತಾನೆ. ನಾನು ನಿನಗೆ ಮಾತು ಕೊಡ್ತೀನಿ, ನಾನು ಯಾವಾಗ ರಾಜರ ಆಸ್ಥಾನದಲ್ಲಿ ಸೇರ್ಕೋತೀನೋ ಅವತ್ತು ನಿಮ್ಮ ಋಣನ ತೀರಿಸ್ತೀನಿ. ನನ್ನ ಮಾತಿನ ಮೇಲೆ ನಿಮ್ ನಂಬಿಕೆ ಇದ್ರೆ ನನಗೆ ಮತ್ತೆ ನನ್ನ ಪರಿವಾರಕ್ಕೆ ಸ್ವಲ್ಪ ದಿನ ಇಲ್ಲಿ ಉಳ್ಕೊಳ್ಳೋಕೆ ಆಶ್ರಯ ಕೊಡಿ. ಇಲ್ಲ ಅಂದ್ರೆ ನಮ್ಮ ಪರಿವಾರ ಸಮೇತ ನಾವ್ ಇಲ್ಲಿಂದ ಹೊರಟು ಬಿಡ್ತೀವಿ. ಆತರ ಅವಶ್ಯಕತೆ ಏನಾದ್ರೂ ಇದ್ರೆ ಬೇರೆಯವ್ರಿಗಿಂತ ಭಿನ್ನವಾಗಿ ಈ ಸಿದ್ದಪ್ಪ ಅದಕ್ಕೆ ಯೋಗ್ಯ ಅಂತ ಅನ್ಕೊಂಡ್ರೆ ನಿಮ್ ಜೊತೆ ಇರ್ತೀನಿ. ನಿಮ್ಮ ಪರಿವಾರ ಕೂಡ ನನ್ನ ಪರಿವಾರ ತರನೇ. ಧನ್ಯವಾದ ಸ್ನೇಹಿತ, ನಿನಗೆ ತುಂಬಾ ತುಂಬಾ ಧನ್ಯವಾದ. ತುಂಬಾ ಖುಷಿ ಆಗ್ತಿದೆ. ಆದ್ರೆ ಆ ರಾಜಪುರೋಹಿತ ಆಚಾರ್ಯನ್ ಏನ್ ಮಾಡೋದು? ನಿಮ್ಮನ್ನ ಹಿಡಿಬೇಕು ಅಂತ ಭೂಮಿ ಆಕಾಶ ಎಲ್ಲ ಹುಡುಕ್ತಿದ. ನೋಡ್ಕೊಳ್ಳೋಣ ಬಿಡು ಮಿತ್ರ. ಯುದ್ಧಕ್ಕೆ ಅಂತ ನಿಂತಾಗ ಶತ್ರುಗಳಿಗೆ ಯಾಕೆ ಹೆದರ್ಬೇಕು? ನನ್ನನ್ನು ಹಿಡಿಯೋಕ್ ತಾನೇ ಪ್ರಯತ್ನ ಪಡ್ತಿದ್ದಾರೆ ತಾತಾಚಾರ್ಯ. ನನ್ನ ಹೆಸರಲ್ಲಿ ಡೋಲಂತೂ ಹೊಡಿಸ್ತಾ ಇಲ್ವಲ್ಲ. ಕೇಳಿ ಕೇಳಿ ಕೇಳಿ, ರಾಜರ ಆಜ್ಞೆಯನ್ನ ಕೇಳಿ. ಒಬ್ಬ ವಂಚಿತ ಅಪರಾಧಿ, ಒಬ್ಬ ಖತರ್ನಾಕ್ ಕಳ್ಳ ಈ ವಿಜಯನಗರದ ನ್ಯಾಯವನ್ನ ಧಿಕ್ಕಾರ ಮಾಡಿ ಅವನು ಇಲ್ಲೇ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಂಡಿದ್ದಾನೆ. ಯಾರಾದ್ರೂ ಈ ಅಪರಾಧಿಗೆ ಆಶ್ರಯ ಕೊಟ್ರೆ ಅವ್ರನ್ನ ಈ ನ್ಯಾಯದ ವ್ಯವಸ್ಥೆಯಲ್ಲಿ ಶಿಕ್ಷೆ ಕೊಡಲಾಗುತ್ತದೆ. ಹಾಗೆ ಯಾರಾದ್ರೂ ಅವನ ಬಗ್ಗೆ ಸೂಚನೆ ಸುಳಿವುಗಳನ್ನ ಕೊಟ್ಟರೆ ಅವನನ್ನ ಹಿಡ್ಕೊಟ್ಟವ್ರಿಗೆ ರಾಜ್ಯ ಅವ್ರಿಗೆ ಬಹುಮಾನ ಕೊಡುತ್ತೆ. ಸ್ವತಃ ರಾಜರ ರಾಜಪುರೋಹಿತ ತಾತಾಚಾರ್ಯ ರಾಜ ಕೃಷ್ಣ ದೇವರಾಯ ಅವರಿಂದ ಬಹುಮಾನಗಳನ್ನ ಕೊಡಿಸ್ತಾರೆ.